ಮೇಡಮ್, ಈ ವಿಚಾರದಲ್ಲಿ ಈಗ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರು, ಡೋಂಟ್ ಯು ಥಿಂಕ್ ಈಗ ಈ ವಿಚಾರದಲ್ಲಿ ಅವ್ರಿಗೆ ಯಾವ ಸಮಸ್ಯೆನೂ ಇಲ್ಲ? ಈಗ 17 ಪಕ್ಷಗಳು ಸೇರ್ಕೊಂಡು ನೀವು INDA ಕೂಟ ಇಟ್ಕೊಂಡ್ಬಿಟ್ಟು ಸರ್ಕಾರ ಮಾಡ್ತೀನಿ ಅನ್ನೋದಾದ್ರೆ, ಅವರಲ್ಲಿರುವಂತ ಡಬಲ್ ಡಿಜಿಟಲ್ ಇರುವಂತದ್ದು ಇಬ್ಬರೇ, JDU ಮತ್ತೆ TDP ಎರಡಿದೆ, ಅದನ್ನ ಬಿಟ್ರೆ BJP ಇದೆ ಅಷ್ಟೇ. ಆದ್ರೆ ಗೌರ್ಮೆಂಟ್ ಫಾರ್ಮ್ ಆಗ್ಬಿಡುತ್ತೆ. ಅವ್ರು 3 ಪಕ್ಷ ಇಟ್ಕೊಂಡು ಮಾಡ್ತೀನಿ ಅಂತಂದ್ರೂ ಅಸ್ಥಿರ ಅಂತ ಹೇಳ್ತೀರಾ ನೀವು. 17 ಪಕ್ಷ ಇಟ್ಕೊಂಡು ಸರ್ಕಾರ ಮಾಡಿದಾಗ ನಿಮ್ದು ಅಸ್ಥಿರ ಅರುಣ್ ಹಾಗೇನಿಲ್ಲ. 17 ಪಕ್ಷ ಇಟ್ಕೊಂಡು ಮಾಡ್ತಕ್ಕಂಥ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಂಖ್ಯೆ ವಾಲಂಟಿಯರ್ ಆಗಿ ವಿರೋಧಾಭಾಸಗಳಿದ್ದರಿಂದ, ಅವರ ಕಹಿ ಅನುಭವಗಳಿರೋದ್ರಿಂದ ಅವರು ಇವತ್ತು ಬದಲಾದ ರಾಜಕೀಯ ಪರಿಸ್ಥಿತಿ ಪ್ರಿಡಿಕ್ಷನ್ ಇರಲಿಲ್ಲ. 17 ಸೇರ್ಕೊಂಡು ನಿಮ್ಮ ಕೂಟ ಗಟ್ಟಿಯಾಗಿ ನಿಲ್ಲುತ್ತೆ. ಸ್ವತಃ ನಿಚ್ಚಳ ಬಹುಮತ ಬಂದಾಗಲೇ ಮಂತ್ರಿ ಮಂಡಲದಲ್ಲಿ ಕೂಡ ಸೇರದ ರಾಹುಲ್ ಗಾಂಧಿ ಅವರು ಅವತ್ತು ಮನಮೋಹನ್ ಸಿಂಗ್ ಅವ್ರು ಮಾಡಿದಿರಲಿ, ಮಂತ್ರಿ ಆರಾಮಾಗಿ ಆಗ್ಬೋದಾಗಿತ್ತು, ಡೆಪ್ಯೂಟಿ PM ಆರಾಮಾಗಿ ಆಗ್ಬೋದಾಗಿತ್ತು. ಅವ್ರದ್ದೊಂದು ಅವರ ಆಲೋಚನೆಗಳೇ ಬೇರೆ. ಇಂಟರ್ನಲ್ ಡೆಮಾಕ್ರಸಿ ಇಂಟ್ರೊಡ್ಯೂಸ್ ಮಾಡಿದ್ರು, ಹಿರಿಯರಿಗೆ ಸ್ವಲ್ಪ ಬಿಟ್ಕೊಡಿ. ನಾವು ಪವರ್ ಮಾಂಗರ್ಸ್ ಅಲ್ಲ, ವಿ ಆರ್ ನಾಟ್ ಪವರ್ ಮಾಂಗರ್ಸ್. ಬಟ್ ನಾನು ಕೇಳ್ತಾ ಇರೋದು ಅದಲ್ಲ, 17 ಪಕ್ಷಗಳು ಸೇರ್ಕೊಂಡು ನೀವು ಒಕ್ಕೂಟ ಮಾಡ್ಕೊಂಡು ನಾವು ಗಟ್ಟಿಯಾಗಿ ನಿಲ್ತೀವಿ ಅನ್ನುವಂಥದ್ದಾದ್ರೆ, ಅವರಲ್ಲಿರುವಂತ ಡಬಲ್ ಡಿಜಿಟಲ್ ಇರುವಂತ ಇಬ್ಬರೇ, JDU ಮತ್ತೆ TDP, ಅದನ್ನ ಬಿಟ್ರೆ BJP ಇದೆ 3 ಡಿಜಿಟಲ್. ಇಶ್ಯೂ ಬೇಸ್ಡ್ ಅಲ್ಲಿ ಲಾಟ್ ಆಫ್ ತೀವ್ರವಾದಂತ ಪ್ರತಿರೋಧ ಇರತಕ್ಕಂಥ ನಿಮ್ಮಲ್ಲಿ ಇಲ್ವಾ? ಈಗ INDA ಕೂಟದಲ್ಲಿ ನಾನು ಹೇಳಿದ್ನಲ್ಲ, ಇವಾಗ ಬೇರೆ ವಿಚಾರಗಳಿಲ್ವಾ? ಒಬ್ಬ ಮೇಜರ್ ಪಾರ್ಟ್ನರ್ ಆದ್ರಿಂದ ನಿತೀಶ್ ಅವರಿಗೆ ಅಗ್ನಿವೀರ್ ಅಂತ ಅನೇಕ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ತಗೊಂಡಿದ್ದಾರೆ ಈಗಾಗಲೇ ಕೂಡ. ಅದನ್ನ ನಂಬಿ ವೋಟಿಂಗ್ ಪ್ಯಾಟರ್ನ್ TMC ಆಗಿದ್ರು CPI ಚೆನ್ನಾಗಿರ್ತಾರ? ಕಮ್ಯುನಿಸ್ಟ್ ಪಾರ್ಟಿ ನಾನು ಹೇಳಿದ್ನಲ್ಲ, ಪ್ರಾದೇಶಿಕ ಪಕ್ಷಗಳನ್ನ ಯಶಸ್ವಿಯಾಗಿ ಸರ್ಕಾರ ಮುನ್ನಡೆಸ್ತಕ್ಕಂಥದ್ದಕ್ಕೆ ಸಂಯಮ, ಒಂದು ಪೊಲಿಟಿಕಲ್ ಮೆಚುರಿಟಿ. ನಾನು ನಾಳೆಗೆ ದೆಹಲಿ ಚುನಾವಣೆ ಬರುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ಗೆ ಸೀಟನ್ನು ಅಟಲ್ಜಿ ಮುನ್ನಡೆಸಿದ್ರು. ತದನಂತರ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಮುನ್ನಡೆಸ್ತಕ್ಕಂಥದ್ದು ಬಹಳ ಕಷ್ಟ. ಈಗ ನಾಳೆ ದೆಹಲಿ ಚುನಾವಣೆ ಬರುತ್ತೆ, ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಸೀಟ್ ಬಿಟ್ಕೊಡ್ತಾರ ಅಥವಾ ಸಪರೇಟ್ ಶೀಟ್ ಸೇರಿಂಗ್ ಅಲ್ಲಿ ತಾವು ಕೇಳ್ತಾ ಇದ್ರಿ ನಂಬರ್ ಬಗ್ಗೆ. ನಾವ್ ಈ ಸಲ ಒಂದು ನಮಗೂ ಕೂಡ ಏನಿದು ಕಾರ್ಯಕರ್ತರೆಲ್ಲ ಇಷ್ಟೊಂದು ಜಾಸ್ತಿ ಕಂಟೆಸ್ಟ್ ಮಾಡಬೇಕು ಅಂತೆಲ್ಲ UP ನಲ್ಲಿ, ಉತ್ತರ ಪ್ರದೇಶ ಎಲ್ಲ ಕಡೆ ಕೇಳಿದಾಗ, ರಾಹುಲ್ ಅವರು ಒಂದು ದೂರಾಲೋಚನೆ ಮತ್ತು ಅನೇಕ ತಿಂಗಳುಗಳ ಅವರ ಅನುಭವವನ್ನು ನೋಡಿ ನಾವು ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ರೆ ಇವತ್ತು ಒಂದು ಒಳ್ಳೆ ವಾತಾವರಣದಲ್ಲಿ ಚುನಾವಣೆ ನಡೆದಿದ್ರೆ. ನಾನು ಕೇಳ್ತಾ ಇರೋದು, ದೆಹಲಿ ಚುನಾವಣೆ ಬರುತ್ತೆ, ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ನವರು ಬಿಟ್ಕೊಡ್ತಾರ? ಇಲ್ಲ, ನಾವು ಮಾತುಕತೆ ನಡೆಸ್ತೀವಿ, ನಮಗೆಲ್ಲ ಅನುಕೂಲ ಆಗುತ್ತೆ. ಎಂಡ್ ಆಫ್ ದ ಡೇ ನಾವು ಗೆಲ್ಬೇಕು, ನಾವೆಲ್ಲರೂ ಗೆಲ್ಬೇಕು. ಯಾಕಂದ್ರೆ BJPಯನ್ನ ಮತ್ತು ಮಿತ್ರ ಪಕ್ಷಗಳನ್ನ ಸೋಲಿಸಬೇಕಾದ್ರೆ ಗೆಲುವಿನ ಮಾನದಂಡದ ಮೇಲೆ ಮಾತುಕತೆ ನಡೆಯುತ್ತೆ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕುಮಾರಸ್ವಾಮಿ ಬಗ್ಗೆ ವಿಶ್ವಾಸಗಳು ಮೂಡೋದು ಬಹಳ ಡೌಟು ಅಂತ ಹೇಳ್ತಾರೆ. ನಾಳೆ INDA ಕೂಟನೇ ಕುಮಾರಸ್ವಾಮಿ ಅವ್ರಿಗೆ ಒಂದು ಒಳ್ಳೆ ಆಫರ್ ಕೊಡ್ತು ಅಂದ್ರೆ ಹೋಗಲ್ವಾ? ಖಂಡಿತವಾಗ್ಲೂ ಇಲ್ಲ ಸರ್. ಯಾಕೆಂತಂದರೆ ಇದೇ ಮಾಧ್ಯಮಗಳಲ್ಲೂ ಕಳೆದ ಚುನಾವಣಾ ಪೂರ್ವನೂ ಬರ್ತಾ ಇತ್ತು, ಕುಮಾರಣ್ಣವರು 6 ಸೀಟು 7 ಸೀಟ್ ಕೇಳ್ತಿದ್ದಾರೆ ಅಂತ. ಕುಮಾರಣ್ಣವರ ಒಂದು ಯೋಚನೆನೇ ಬೇರೆ ಇದೆ. ಅವರು ಕೆಲವೊಂದು ಕಾರ್ಯಕ್ರಮಗಳನ್ನ ರಾಜ್ಯದಲ್ಲಿ ಪೂರ್ಣ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ, ಯಾಕೆಂದರೆ ಸರ್ ನೀವು ಪದೇ ಅವ್ರನ್ನ ಕೇಳಿದ್ರಿ, ನೀವು ಅದರಲ್ಲಿ ಒಂದು ತಾರ್ಕಿಕವಾಗಿ ನೀವು ಒಂದು ಉತ್ತಮವಾದಂಥ ಪ್ರಶ್ನೆನೇ ಕೇಳಿದ್ರಿ. ಯಾಕೆಂತಂದರೆ ಸರ್, 2 ದೊಡ್ಡ ಪಕ್ಷಗಳಲ್ಲೂ ಇವತ್ತು ಚುನಾವಣೆಯಲ್ಲಿ ಬಹುಶಃ ರಾಜೀವ್ ಗಾಂಧಿ ನಂತರ ಬರ್ತಿರೋದ್ರಲ್ಲೂ 240 BJPಗೆ ಬಂದಿದೆ, 99 ಕಾಂಗ್ರೆಸ್ ಇದೆ. ಸೊ ಇದರಲ್ಲಿ ಒಬ್ಬ ನಾಯಕತ್ವ ಗುಣ ದೇಶ ಮಟ್ಟದಲ್ಲಿ ಜನರು ಇಷ್ಟಪಟ್ಟಿದ್ದಾರೆ ಅಂದಾಗ ಅಷ್ಟು ಈಸಿಯಾಗಿ ಒಂದು 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 NDA ಭಾಗವಾಗಿರೋಂಥ ಪಕ್ಷಗಳು ಅಷ್ಟು ಈಸಿಯಾಗಿ ಹೊರಬರಲ್ಲ. ಮತ್ತೆ ನಾನು ಪದೇ ಹೇಳ್ತೀನಿ ಸರ್, ಇದು ಸ್ಥಿರವಾದಂಥ ಸರ್ಕಾರ 100ಕ್ಕೆ 100 ಬರುತ್ತೆ. ಮಧು ಅವರೇ, ಹಲವು ವಿಚಾರಗಳಿದ್ದಾವೆ. ನಾನು ಆಗ್ಲೂ ಕೂಡ ಆರಂಭದಲ್ಲಿ ತೋರಿಸಿದೆ ಅದನ್ನ. ಆ ನಿರ್ಣಯವನ್ನ ತೆಗೆದುಕೊಳ್ಳೋದು ಈ ಬಾರಿ ಕಷ್ಟ ಆಗುತ್ತೆ ಅನ್ನುವಂಥದ್ದು ನಿಮಗೆ ಒಪ್ಕೊಳ್ತಾರೆ ಅದನ್ನ? ಅರುಣ್, ಯಾವುದೇ ಒಂದು ರಾಜಕೀಯ ಕಾಂಪ್ರಮೈಸ್ ಆಗಬೇಕಾಗಲ್ಲ. ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ಅವ್ರದೇ ಆದಂಥ ಒಂದು ಐಡಿಯಾಲಜಿಕಲ್ ಇಶ್ಯೂಸ್ ಇರುತ್ತೆ, ಒಂದು ಡೆವಲಪ್ಮೆಂಟ್ ಇಶ್ಯೂಸ್ ಇರುತ್ತೆ. NDA ಸರ್ಕಾರ ಇತ್ತು 2014, 2019. BJP ಸರ್ಕಾರ ಅಲ್ಲ, NDA ಸರ್ಕಾರ ಇತ್ತು. ಯು ಶೋ ಮಿ ಒನ್ ರೆಸೊಲ್ಯೂಷನ್ ಇನ್ ಪಾರ್ಲಿಮೆಂಟ್, ನಮ್ಮ ಒಕ್ಕೂಟದವರು ಅಗೇನ್ಸ್ಟ್ ವೋಟ್ ಹಾಕಿರೋ ತೋರಿಸ್ಬಿಡಿ ನೋಡೋಣ. ಇಟ್ ಇಸ್ ನೆವರ್ ಹ್ಯಾಪನ್. ಹಾಗಾಗಿ ನಮಗೆ ನಂಬಿಕೆ ಇದೆ, ನಾವು ಅವ್ರನ್ನ ಒಪ್ಪಿಸ್ತೀವಿ. ನಮ್ಗೆ ಏನು ಐಡಿಯಾಲಜಿಕಲ್ ಇಶ್ಯೂಸ್, ಕ್ರಾಂತಿಕಾರಿಯಾಗಿರುವಂತ ಕೆಲವೊಂದಿಷ್ಟು ನಿರ್ಧಾರಗಳಿಗೆ ಒಪ್ಕೊಳ್ತಾರೆ. 100% we will try to convince them. ಓಕೆ, ನೋಡೋಣ.
ಏನಾಗುತ್ತೆ ಅಂತ ಹೇಳಿ ತುಂಬಾ ನಿತೀಶ್ ಧನ್ಯವಾದಗಳು. PM ಆಗ್ಬೇಕು ಅಂತ ಆಸೆ ತುಂಬಾ ಇತ್ತು, ಧನ್ಯವಾದಗಳು ಮಾಡ್ತಾರಾ? ನನ್ನ ಕಾರ್ಯಕ್ರಮದಲ್ಲಿ ನಿತೀಶ್ PM ಆಗ್ಬೇಕು ಅಂತ ಭಾಗವಹಿಸಿದ್ದಕ್ಕೆ ಆಸೆ ತುಂಬಾ ಇತ್ತು, ಧನ್ಯವಾದಗಳು. ಬಿಹಾರದ ಚುನಾವಣೆ, ಮಹಾರಾಷ್ಟ್ರದ ಚುನಾವಣೆ, ಕೆಲವು ರಾಜ್ಯಗಳ ಚುನಾವಣೆಗಳು ಇಲ್ಲಿದೆ. ಸೊ ಹಾಗಾಗಿ ಉದ್ಧವ್ ಠಾಕ್ರೆನೂ ಬಿಜೆಪಿ ಕಡೆ ಜೋಡಿಸ್ತಾ ಇರೋದು, ಆ ಕಡೆಗೆ ನಿತೀಶ್ ಅವರು ಕೂಡ ಇದ್ದಾರೆ. ಇವೆಲ್ಲ ಚುನಾವಣೆಗಳ ನಂತರ ಈ ಸರ್ಕಾರದ ಏನು ಗಟ್ಟಿತನ ಅನ್ನುವಂಥದ್ದು ಗೊತ್ತಾಗತ್ತೆ. ಕಾರಣ ಅವರೊಬ್ಬರ ಪಕ್ಷಗಳ ಲಾಭಗಳಲ್ಲಿ ನಿಂತಿರ್ತಾರೆ. ಕಾದ್ ನೋಡೋಣ.